ಯಾಕಂದ್ರೆ ಕೇಂದ್ರ ಸರ್ಕಾರದ ಶೇಕಡ ನೋಡಿದ್ದರ ಬಗ್ಗೆ ಆಗಲಿ, ಪಾರದರ್ಶಕತೆ ತರುವ ಪ್ರಯತ್ನದ ಬಗ್ಗೆ ಆಗಲಿ, ಹಣದ ಸೋರಿಕೆಯನ್ನು ನಿಲ್ಲಿಸುವುದರ ಬಗ್ಗೆ ಆಗಲಿ ಯಾರೂ ಏನು ಅಬ್ಜೆಕ್ಟ್ ಮಾಡೋದಿಲ್ಲ ಸರ್. ಸರಿ, ನಾನು ಹೇಳಿದೆ ಈ 86,000 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಗಮನಿಸುವಾಗ ಈ ಕಾಯ್ದೆಗೆ ಒಂದಿಷ್ಟು ಶಕ್ತಿಯನ್ನು ಕೊಡಬೇಕು ಮತ್ತು ಪಾರದರ್ಶಕತೆಯನ್ನು ತರಬೇಕು, ಮತ್ತಷ್ಟು ಬಡವರ ಪರವಾಗಿರಬೇಕು. ಯಾಕೆಂದರೆ ಅವತ್ತು ಆ ಉದ್ಯೋಗ ಖಾತ್ರಿಯನ್ನು ಪ್ರಾರಂಭ ಮಾಡಿದಂಥ 2006-7-8ರಲ್ಲಿ ಆಗಿರುವಂಥ ಬಡತನ ರೇಖೆಗಿಂತ ಕೆಳಗಿರುವಂಥ ಜನ ಸ್ವಲ್ಪ ಮಟ್ಟಿಗೆ ಕೆಲವರ ಮೇಲೂ ಬಂದಿರಬಹುದು. ಆ ಕಾರಣಕ್ಕೆ ಅಗತ್ಯ ಇರುವವರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಜಿ ರಾಮ್ಜಿ ಕಾಯ್ದೆ ಎನ್ನುವಂಥ ಹೆಸರಿನಲ್ಲಿ ಹೊಸ ಕಾಯ್ದೆಯನ್ನು ತಂದಿರ್ತಾರೆ. ಅದಕ್ಕೆ ಈಗ ಕಾಂಗ್ರೆಸ್ಸರು ಹೇಳೋದು ನೀವು ಮಹಾತ್ಮ ಗಾಂಧಿ ಹೆಸರನ್ನು ಬದಲಿಸಿದ್ದೀರಿ ಅಂತೇಳಿ. ಮಹಾತ್ಮ ಗಾಂಧಿ ಹೆಸರಿಗೆ ಸುಮಾರು 100-150 ಯೋಜನೆಗಳಿವೆ, ಸ್ಮಾರಕಗಳಿವೆ, ವಿಶ್ವವಿದ್ಯಾನಿಲಯಗಳಿವೆ, ಶಿಕ್ಷಣ ಸಂಸ್ಥೆಗಳಿದೆ. ಇವ್ಯಾವುದನ್ನು ಕೂಡ ಮುಟ್ಟಿಲ್ಲ. ಇದರಲ್ಲೇ ಆಗಿರುವಂಥದ್ದು ಒಂದು ಹೊಸ ಕಾಯ್ದೆ ತಂದಾಗ ಬದಲಾವಣೆ ಏನು ಕೇಳಿದರೆ 100 ದಿವಸ ಕೊಡ್ತಾ ಇರುವಂಥ ಉದ್ಯೋಗವನ್ನು 125 ದಿವಸ ಕೊಡುತ್ತೆ. ಈಗ 125 ದಿವಸ. ಇದೀಗ ಬಡವರ ದೃಷ್ಟಿಯಲ್ಲಿ ನೋಡಿ, ನೀವು ಬಡವರ ದೃಷ್ಟಿಯಲ್ಲಿ ನೋಡಿ 100 ದಿವಸ ಒಳ್ಳೇದು, 125 ದಿವಸ ಕೇಳಿ ಅಂತ ಅವ್ರ ಹತ್ರ ಕೇಳಿ. 125 ದಿವಸ ಒಳ್ಳೇದು ಅಂತೇಳಿ ಸಾಮಾನ್ಯ ಜ್ಞಾನ ನಮಗೆ. ಮೊದಲು 90% ಕೇಂದ್ರ ಸರ್ಕಾರ ಕೊಡ್ತೀವಿ, 60% ಕೊಡ್ತೀವಿ ಅಂತೀರಿ. ಕೇಳಿ 40% ರಾಜ್ಯ ಸರ್ಕಾರ. ಸರಿ ಇದೆ, ನೀವು ಹೇಳಿ ಸರಿ ಇದೆ, ಉತ್ತರ ಕೊಡ್ತೇನೆ. ಅದಕ್ಕೆ ಮುಂದುವರೆದು 15 ದಿವಸದೊಳಗೆ ಅವನಿಗೆ ಸಂಬಳ ಕೊಡಬೇಕಂತ ಕಾಯ್ದೆ ಹೇಳ್ತಾ ಇತ್ತು. ಈಗ ಅದನ್ನು 7 ದಿವಸ ಒಳಗೆ ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಲೆಕ್ಕ ಪರಿಶೋಧನೆಗೆ ವಿಶೇಷವಾದಂಥ ತಂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅದನ್ನು ಯಾರು ಅದನ್ನು ಅನುಷ್ಠಾನ ಅಧಿಕಾರಿ ಒಬ್ಬ ಪಿ ಡಿ ಇದ್ದರೆ ಅವನು ಆ ಕಾಮಗಾರಿ ನಡೀತಿರುವ ಸಂದರ್ಭದಲ್ಲಿ ಅವನ ಉಪಸ್ಥಿತಿಯನ್ನು ಕಡ್ಡಾಯಗೊಳಿಸುತ್ತೆ. ಬಯೋಮೆಟ್ರಿಕನ್ನು ಮಾಡಲಾಗುತ್ತೆ. ಇದೆಲ್ಲವನ್ನು ಮಾಡಿ ಇದನ್ನು ಒಂದಷ್ಟು ಪಾರದರ್ಶಕತೆ ತೆಗೆದುಕೊಂಡು ಬಂದು ಉದ್ಯೋಗ ಯಾರಿಗೆ ಬೇಕೋ ಅವ್ರಿಗೆ ಕೊಡಬೇಕಾದಂಥ ಯೋಚನೆ ಇದೆ. ಇವತ್ತು 60 ದಿವಸಗಳ ಕಾಲ ರಜೆ, 60 ದಿವಸಗಳ ಕಾಲ ರಜೆ ಅಲ್ಲ, ರಾಜ್ಯ ಸರ್ಕಾರ ಇಚ್ಛಿಸಿದಲ್ಲಿ, ಆಯಾ ರಾಜ್ಯ ಸರ್ಕಾರ ಇಚ್ಛಿಸಿದಲ್ಲಿ ಕೃಷಿ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲೋ ಇನ್ನೊಂದು ನಾಟಿ ಮಾಡುವಾಗಲೋ ಕಟಾವು ಮಾಡುವಾಗಲೋ ಈ ರಜೆಯನ್ನು ಘೋಷಿಸಬಹುದು ಅಂತ ಅಧಿಕಾರ ಅವರಿಗೆ ಕೊಟ್ಟಿದ್ದಾರೆ. ಗ್ರಾಮ ಸಭೆ, ಗ್ರಾಮ ಪಂಚಾಯತು, ವಾರ್ಡ್ ಸಭೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಕೂಡ ಹಾಗೆ ಇದೆ. ಒಂದೇ ಒಂದು ಚರ್ಚಿಸಬೇಕಾದಂಥ ವಿಚಾರ ಏನಂದರೆ, ಮೊದಲು 10% ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು, ಈಗ ನೀವು ಅದನ್ನು 40% ಮಾಡಿದ್ದೀರಿ ಅನ್ನೋದು ವಾದ. ಸಾಮಾನ್ಯವಾಗಿ ಒಂದು ದೊಡ್ಡ ಯೋಜನೆಯೊಂದು ಅನಾಹುತಕ್ಕೀಡಾದಾಗ, ಪಾರದರ್ಶಕತೆ ಕೊರತೆ ಬಂದಾಗ, ಭ್ರಷ್ಟಾಚಾರ ಆದಾಗ ನಿಮ್ಮ ಸಹಭಾಗಿತ್ವವನ್ನು ಕೊಡಿ ಅನ್ನೋ ಸಂಪ್ರದಾಯ. ಉದಾಹರಣೆಗೆ ಯಾರ್ದೋ ಒಂದು ಮನೆಯಲ್ಲಿ ತುಂಬ ಯಾವುದೋ ಒಂದು ಗ್ರಾಮ ಪಂಚಾಯತಲ್ಲಿ ತುಂಬ ಹಣ ದುರ್ವ್ಯಯ ಆಯಿತು ಅಂದಾಗ ಅವರೇನೇನು ಮಾಡ್ತಾರೆ ಅಂತ ಹೇಳಿದರೆ, ಈ ದುರ್ವ್ಯಯ ಆಗಿ ನಮಗೆ ಸಾಕಾಯಿತು, ನೀವು 25% ಹಾಕಿ, ನಾವು 75% ಹಾಕ್ತೇವೆ, ನೀವು 50% ಹಾಕಿ, ನಾವು 50% ಹಾಕ್ತೇವೆ. ಅಂದರೆ ಯಾರು ಹಣ ಹಾಕ್ತಾನೋ ಅವನಿಗೆ ಜವಾಬ್ದಾರಿ ಜಾಸ್ತಿ ಬರುತ್ತೆ ಅಂತ ಇರುವಂಥ ಸಾಮಾಜಿಕವಾದ ಜವಾಬ್ದಾರಿ ಅದು ಹೊಣೆ. ಅಷ್ಟನ್ನೇ ಮಾಡಿದ್ದಾರೆ.